ಭಾಳ ಮಂದಿ ಕೇಳತ್ತಿದ್ರಿ ನನ್ನ ವಾಯ್ಸ್ ಯಾಕೆ ಹಿಂಗನ ಅಂತ ಹೇಳಿ. ಸೊ ನಾ ಇವತ್ತು ಎಕ್ಸ್ಪ್ಲೇನ್ ಮಾಡ್ಬೇಕಂತ ಅಂದ್ಕೊಂಡೀನಿ. ನಂಗೆ ಫಸ್ಟ್ ಆಫ್ ಆಲ್ ಗ್ರಹಣ ಇರೋದ್ರಿಂದ ನಂಗೆ ಈ ಥರ ಆಗಿದೆ ಅಂತ ಹೇಳ್ತಾರೆ ಮನೇಲಿ. ಅಂದ್ಬಿಟ್ರೆ ನನ್ನ ವಾಯ್ಸ್ ಯಾಕೆ ಈ ಥರ ಇದೆ ಅಂತ ತೋರಿಸ್ತೀನಿ. ಇಲ್ಲಿ ಒಂದೇ ಒಂದು ಅನ್ನನಾಳ ಇದೆ, ಸಾರಿ ಅನ್ನನಾಳ ಅಲ್ಲ, ಅದು ಏನೋ ಅಂತ ನಂಗೆ ಅದು ಗೊತ್ತಿಲ್ಲ, ಇರುನಾಲಿಗೆ ಅಂತ ಹೇಳ್ತಾರೆ ನಮ್ಮ ಮನೇಲಿ. ಸೊ ಅದು ನನಗೆ ಎರಡಿದೆ, ಅದು ಒಂದೇ ಇರಬೇಕು. ಪ್ಲಸ್ ಅದು ಬೇರೆಯವ್ರದ್ದು ಕಾಣೋದಿಲ್ಲ, ಒಂದೇ ನಾಲ್ಗೆ ಇರುತ್ತಲ್ಲ ಫುಲ್ ಒಳಗಡೆ ಇರುತ್ತೆ. ನನ್ನ ಇಷ್ಟು ಮುಂದೆ ಇದೆ, ಫುಲ್ ಮುಂದೆ ಇದೆ ನನಗೆ. ಸೊ ನಂದು ಫುಲ್ ಓಪನ್ ಆಗೇ ಕಾಣಿಸುತ್ತೆ. ಅದಾದಮೇಲೆ ನನಗೆ 2 ಸತಿ ಆಪ್ರೇಷನ್ ಆಗಿದೆ. ಒಂದು ಸತಿ ನಾನು 4 ವರ್ಷ ಇರಬೇಕಾದ್ರೆ ಧರ್ಮಸ್ಥಳದಲ್ಲಿ, ಅಂದರೆ ಧಾರವಾಡ ಧರ್ಮಸ್ಥಳ ಹಾಸ್ಪಿಟಲ್ ಇದೆಯಲ್ಲ, SDM ಸಮಥಿಂಗ್, ಅಲ್ಲಿ ಆಗಿರೋದು. ಆ್ಯಂಡ್ ನನ್ನ 2ನೇ ಆಪ್ರೇಷನ್ ಬಂದುಬಿಟ್ಟು ಬೆಳಗಾಂ KLE ಹಾಸ್ಪಿಟಲಲ್ಲಿ ಆಗಿದ್ದು. ನಾನು 8th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ. ಅಷ್ಟು ಯಾಕೆ ಆಯಿತು ಅಂತ ಅಂದರೆ, ನನಗೆ ಸ್ಕೂಲಲ್ಲಿ ತುಂಬಾ ಬುಲ್ಲಿ ಮಾಡ್ತಿದ್ರು ನನ್ನ ವಾಯ್ಸ್ ಸಲುವಾಗಿ. ಸೊ ನನಗೆ ಅಲ್ಲಿ ಸಲುವಾಗಿ ಸಾಕಾಗ್ಬಿಟ್ಟಿತ್ತು. ಸೊ ನಾವು ಮನೇಲಿ ತುಂಬ ಹಠ ಮಾಡಿ ನಾನು ಈ ಆಪ್ರೇಷನ್ನ ಮಾಡಿಸ್ಕೊಂಡಿದ್ದೆ 8th ಸ್ಟ್ಯಾಂಡರ್ಡಿಗೆ.